ನಮಸ್ಕಾರ ಎಲ್ಲರಿಗೂ. ನಾನು ಬಂದ್ಬಿಟ್ಟು ಇವತ್ತು ಲಾಲ್ಬಾಗ್ಗೆ ಹೋಗ್ತಾ ಇದ್ದೀನಿ. ಯಾರೇ ಒಬ್ಬರಾಗಿರ್ಬೋದು ಗುರುತು ಪರಿಚಯ ಇಲ್ದಿರೋರು ಬೆಂಗಳೂರು ಬಂದರೆ ಮೆಜೆಸ್ಟಿಕ್ಕಿಂದ ಒಂದು ಸ್ಟಾರ್ಟ್ ಮಾಡ್ತಾರೆ ಜರ್ನಿನ. ಸೊ ನಾನು ಬಂದ್ಬಿಟ್ಟು ಇವತ್ತು ಮೆಜೆಸ್ಟಿಕ್ಕಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಯಾವ ಥರ ಹೋಗೋದು ಅಂತ ಹೇಳ್ಬಿಟ್ಟು ನಾನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಡೀಟೇಲಾಗಿ. ಅಲ್ಲಿ ಮೇಲೆ ಕಾಣಿಸೋದಲ್ಲ ಪ್ಲಾಟ್ಫಾರ್ಮ್ ನಂಬರ್ 13 ಬಂದ್ಬಿಟ್ಟು 25E ಬಸ್ಸು ಇಲ್ಲಾಂದರೆ ಎ ಬಸ್ಸು ಹತ್ಬಿಟ್ಟು ಹೋಗಿ. ನಾನಂದರೆ ಬಸ್ ಹತ್ಬಿಟ್ಟು ಹೋಗ್ತಾ ಇದ್ದೀನಿ. ವಾತಾವರಣ ಚೆನ್ನಾಗಿದೆ, ಎಲ್ಲ ಸ್ವಲ್ಪ ವಾರ್ಮ್ ಕಂಡೀಷನ್ಸ್ ಆಗೇ ಇದೆ ಬೆಳಗ್ಗೆ. ಮತ್ತು ಇವಾಗ ಟೈಮ್ ಬಂದ್ಬಿಟ್ಟು 7:40 AM ಆಗ್ತಾಯಿದೆ. ಸೊ ಇವಾಗ ತಾನೇ ಬಸ್ಸು ಇಳಿದ್ಬಿಟ್ಟು ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ ಆ ಥರ ಎಲ್ಲ ಒಂದು ಬಾವುಟಗಳನ್ನ ಹಾರಿಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಅದೇ ಥರ ನಾನು ಮುಂದಕ್ಕೆ ಹೋಗ್ತಾ ಇದ್ದೀನಿ. ವೆಲ್ಕಮ್ ಟು ಲಾಲ್ಬಾಗ್. ಇವಾಗ ತಾನೇ ಲಾಲ್ಬಾಗ್ ರೀಚ್ ಆದೆ. ನೋಡಿ ಆ ಥರ ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಅದೇ ಥರ ಹೋಗ್ತಾ ಇದ್ರೆ ಮುಂದೆಗೆ ಒಂದು ಟಿಕೆಟ್ ಕೌಂಟರ್ಸ್ ಇರುತ್ತೆ. ಎಲ್ಲ ಇಲ್ಲಿ ಪೊಲೀಸ್ ಸ್ಟಾಫ್ ಆಗಿರ್ಬೋದು ಎಲ್ಲ ಒಂದು ಸಿಸ್ಟಮ್ಯಾಟಿಕ್ಕಾಗಿ ಮಾಡಿದ್ದಾರೆ. ಯಾಕಂದರೆ ಜನ ಜಾಸ್ತಿ ಬರ್ತಾ ಇರ್ತಾರಲ್ವ, ಸೊ ಅದಕ್ಕೋಸ್ಕರ. ಸೊ ಸೈಡ್ ವ್ಯೂ ನೋಡಿ, ಸೈಡ್ ವ್ಯೂ ಎಲ್ಲ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಚೆನ್ನಾಗಿದೆ. ಮತ್ತು ಅದೇ ಥರ ನಾನು ಮುಂದಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ ಈ ಸೈಡಲ್ಲಿ ನೋಡಿ ಎಲ್ಲ ಪೊಲೀಸವರೆಲ್ಲ ಯಾವ ಥರ ನಿಂತ್ಕೊಂಡಿದ್ದಾರೆ. ಮತ್ತು ಸೆಕ್ಯೂರಿಟಿ ನೋಡಿ ಯಾವ ಥರ ಒಂದು ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ನನ್ನ ಹೆಸರು ತರುಣ್. ನಾನು ಇವಾಗ ಲಾಲ್ಬಾಗ್ಗೆ ಬಂದಿದ್ದೀನಿ. ಟಿಕೆಟ್ ನೋಡ್ರೆ 80-100 ರೂಪಾಯಿ ಇತ್ತು. ನನ್ನ ಹತ್ರ ಕಾಸಿಲ್ಲ. ನೋಡ್ರೆ ಇಲ್ಲಿ ಬಂದಿದ್ದಕ್ಕೆ ಫ್ರೀ ಇತ್ತು. ಅದಕ್ಕೆ ಇಲ್ಲಿ ನೋಡ್ರೆ ಫಸ್ಟು ಇದು ಅದು ಮಾತ್ರ ಅಲ್ಲ, ಹೈಸ್ಕೂಲ್ ಸ್ಟೂಡೆಂಟ್ಸ್ಗೆಲ್ಲ ಫ್ರೀ ಟಿಕೆಟು. ಯಾರಾದರೂ ಬರ್ಬೋದು, ಐಡೆಂಟಿ ಕಾರ್ಡ್ ಇದ್ರೆ ಸಾಕು, ಎಲ್ಲರಿಗೂ ಫ್ರೀ. ಮತ್ತೆ ಎಂಟ್ರೆನ್ಸ್ ಅಲ್ಲಿ ಬಂದಾಗ ಅಂಬೇಡ್ಕರ್ ಸ್ಟ್ಯಾಚ್ಯೂವನ್ನು ಎಲೆಕ್ಟ್ರಿಕ್ ಪೀಸಸ್ ಇಂದ ಮಾಡಿದ್ದಾರೆ. ನೋಡಕ್ಕೆ ಚೆನ್ನಾಗಿತ್ತು. ಟೈಪ್ಸ್ ಆಫ್ ಫ್ಲವರ್ ಎಲ್ಲ ಇತ್ತು. ವಾತಾವರಣ ಎಲ್ಲ ಚೆನ್ನಾಗಿದೆ. ಕ್ಲೈಮೇಟ್ ಎಲ್ಲ ಚೆನ್ನಾಗಿದೆ. ವಾಟರ್ ಫಾಲ್ಸ್ ಎಲ್ಲ ಇದೆ. ಬಂದು ನೋಡ್ಕೊಂಡು ಹೋಗಿ ಬನ್ನಿ ಗಾಯ್ಸ್. ನಿಮಗೆ ಟಿಕೆಟ್ ಎಲ್ಲ ಏನು ಇಲ್ಲ, ಹೈಸ್ಕೂಲ್ಗೆ ಮಾತ್ರ ಫ್ರೀ. ನಿಮಗೆ ಆರಾಮಾಗಿ ಇಷ್ಟಪಟ್ಟು ಎಲ್ಲ ನೋಡ್ಕೊಂಡು ಹೋಗ್ಬೋದು. ವೆದರ್ ಎಲ್ಲ ಕೂಲ್ ಆಗಿದೆ, ಎಲ್ಲರೂ ಬರ್ಬೋದು. ಮತ್ತೆ ನೀವು ಯಾವ ಸ್ಕೂಲಲ್ಲಿ ಓದ್ತಾ ಇರೋದು? ನಾವೆಲ್ಲ ಹೈಸ್ಕೂಲ್ ಚಾಮರಾಜಪೇಟ್ ಗೌರ್ಮೆಂಟ್ ಹೈಸ್ಕೂಲ್ ಅಲ್ಲಿ ಓದ್ತಾ ಇದ್ದೀವಿ. ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನಿಮ್ಮ ಹೆಸರು ಬ್ರೋ? ಅಶ್ವಿನ್ ಅಂತ ಹೇಳ್ಬಿಟ್ಟು. ಸೊ ಇವಾಗ ತಾನೇ ಒಂದು ಸ್ಟೂಡೆಂಟ್ಸ್ನ ಕೇಳಿದೆ. ಅವರು ಒಂದು ಎಕ್ಸ್ಪೀರಿಯನ್ಸ್ನೆಲ್ಲ ತಿಳಿಸ್ತಾ ಇದ್ರು. ಅವರು ಹೈಸ್ಕೂಲ್ ಸ್ಟೂಡೆಂಟ್ಸು, ಚಾಮರಾಜಪೇಟೆನವರು. ಮತ್ತು ಅದೇ ಥರ ನಾವು ಮುಂದೆಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ನೋಡಿ ಎಂಟ್ರೆನ್ಸ್ ಆಗಿದ ತಕ್ಷಣವೇ ಒಂದು ದೇವಾಲಯ, ಹೂವಿನ ತೋಟ ಅಂತಿದೆ. ಸೊ ಅದೇ ಥರ ನಾನು ಮುಂದೆ ಹೋಗ್ತಾ ಇದ್ರೆ ನೋಡಿ ಸೆಲ್ಫಿಗಳೆಲ್ಲ ತಗೊತಾ ಇದ್ದಾರೆ ಹುಡುಗರೆಲ್ಲ. ಏನು ಕ್ರೇಜು ಏನೋ, ಬರೀ ಈ ಕಾಲದಲ್ಲಿ ಸೆಲ್ಫಿಗಳೆಲ್ಲ ಮುಳುಗೋಗ್ತಾ ಇದ್ದಾರೆ ಜನಗಳೆಲ್ಲ. ಮತ್ತು ಅದೇ ಥರ ಇದರ ಒಂದು ಇತಿಹಾಸ ಬಗ್ಗೆ ಮಾತಾಡೋದಾದರೆ, ಇದು ಬಂದುಬಿಟ್ಟು 1760ರಲ್ಲಿ ಒಂದು ಹೈದರಲ್ಲಿ ಒಂದು ಕಾನ್ಸೆಪ್ಟಲ್ಲಿ ಒಂದು ಈತನ ಮಗ ಒಂದು ಟಿಪ್ಪು ಸುಲ್ತಾನ್ ಇದನ್ನು ಕೊನೆಗೊಳಿಸ್ತಾನೆ. ಮತ್ತು ಎಲ್ಲ ಡೆವಲಪ್ಮೆಂಟ್ ಎಲ್ಲ ಮಾಡ್ತಾ ಇರ್ತಾನೆ. ಒಂದು ಬೇರೆ ದೇಶಗಳಿಂದ ಪ್ಲ್ಯಾನ್ಸ್ ಎಲ್ಲ ತೊಗೊಂಡ್ಬರ್ತಾ ಇರ್ತಾನೆ. ತಗೊಂಡ್ಬಂದು ಎಲ್ಲ ಒಂದು ನೆಡ್ತಾ ಇರ್ತಾನೆ. ಇದು ಬಂದುಬಿಟ್ಟು ಒಂದು ಮೊಘಲ್ ಸಾಮ್ರಾಜ್ಯದಿಂದ ಒಂದು ಕಾನ್ಸೆಪ್ಟನ್ನು ತೊಗೊಂಡಿದ್ದಾರೆ. ಅಂದರೆ ಮಾದರಿಯಾಗಿ ತಗೊಂಡು ಎಲ್ಲ ಮಾಡ್ತಾಯಿದ್ರು. ಮತ್ತು ಅದೇ ಥರ ಮೊಟ್ಟ ಮೊದಲನೇದಾಗಿ ಒಂದು ಹುಲ್ಲಿನ ಗಡಿಯಾರ ಕೂಡ ಒಂದು ನಿರ್ಮಾಣ ಮಾಡ್ತಾರೆ. ನಮ್ಮ ದೇಶದಲ್ಲೇ ಮೊಟ್ಟ ಮೊದಲ ಹುಲ್ಲಿನ ಗಡಿಯಾರ ಅಲ್ಲಿ ಮುಂದೆ ಕಾಣಿಸ್ತಾ ಇರೋದು. ಇದು ಬಂದ್ಬಿಟ್ಟು ಕಂಪ್ಲೀಟ್ ಒಂದು ಹುಲ್ಲು ಮತ್ತು ಪ್ಲ್ಯಾಂಟ್ಸಿಂದ ರೆಡಿ ಮಾಡ್ತಾರೆ. ನೋಡಿ ಯಾವ ಥರ ಅದನ್ನು ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಎಲ್ಲ ಗ್ರೀನರಿ ಅದ್ರ ಮಧ್ಯದಲ್ಲಿ ಅದನ್ನು ನಿರ್ಮಾಣ ಮಾಡಿದ್ದಾರೆ. ಮತ್ತು ಈ ಹುಲ್ಲಿನ ಗಡಿಯಾರ ಬಂದ್ಬಿಟ್ಟು ರಿಯಲ್ ಟೈಮನ್ನು ತೋರಿಸುತ್ತೆ. ಎಲ್ಲ ಬರೀ ಗಡಿಯಾರ ರೆಡಿ ಮಾಡಿಬಿಟ್ಟಿದ್ದಾರೆ ಅಂದ್ಕೊಂಡ್ಬಿಟ್ಟಿರ್ತಾರೆ. ಬಟ್ ಅದು ತಪ್ಪು. ರಿಯಲ್ ಟೈಮಿಂಗ್ ಕೂಡ ತೋರಿಸುತ್ತೆ. ಸೆಕೆಂಡ್ಸು, ಮಿನಿಟ್ಸು ಎಲ್ಲ ಅದು ಅದೇ ಥರ ಒಂದು ರೊಟೇಟ್ ಕೂಡ ಆಗ್ತಾ ಇರುತ್ತೆ. ಸೊ ಬಂದು ವಿಸಿಟ್ ಮಾಡಿ. ಯಾವ ಟೆಕ್ನಾಲಜಿ ಯೂಸ್ ಮಾಡಿ ಕಟ್ಟಿದ್ರೋ ಗೊತ್ತಿಲ್ಲ ನನಗಿದು. ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ ಗಡಿಯಾರ. ಸೊ ಅದೇ ಥರ ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಿ. ತುಂಬ ಡಿಫ್ರೆಂಟ್ ಟೈಪ್ಸ್ ಆಫ್ ಒಂದು ಫ್ಲವರ್ಸ್ ಎಲ್ಲ ನಮಗೆ ನೋಡೋಕ್ಕೆ ಕಾಣಿಸ್ತಾ ಇದೆ. ಮತ್ತು ಆ ಕಡೆ ಎಲ್ಲ ನೋಡಿ ಎಲ್ಲ ನಮ್ಮನ್ನೇ ಒಂದು ನೋಡ್ತಾ ಇದ್ದಾರೆ. ಅದೇ ಥರ ಮುಂದಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲ ಇವಾಗ ಟೈಮ್ ಬಂದುಬಿಟ್ಟು 9:20 ಸಮಥಿಂಗ್ ಆಗ್ತಾಯಿದೆ. ಈ ಒಂದು ಫ್ಲವರ್ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು, ನಾನು ರೆಡ್ ಕಲರ್ ಇದೆ. ಅಂದರೆ ಅದು ಎಲ್ಲೆಲ್ಲಿಂದ ತಗೊಂಡಿದ್ದಾರೆ ಅಂತೂ ನಮಗಂತೂ ಗೊತ್ತಿಲ್ಲ. ಸೊ ಅಲ್ಲಿ ನೋಡಿ ಮೇಲೆ ಕೆಂಪೇಗೌಡರದ್ದು ಸ್ಟ್ಯಾಚ್ಯೂ ಎಲ್ಲ ಕಾಣಿಸುತ್ತೆ ನಮಗೆ. ಎಲ್ಲ ಫ್ಲವರ್ಸಿಂದ ಡೆಕೋರೇಷನ್ ಮಾಡಿರೋದೆ. ಅದಕ್ಕೆ ಅಂತ ಹೇಳ್ಬಿಟ್ಟು ಕೈತೋಟ ಅಂದರೆ ತೋಟ ಇದೆಲ್ಲನೂ ಒಂದು ಫ್ಲವರ್ಸ್ನೇ ಒಂದು ಡೆಕೋರ್ ಮಾಡಿದ್ದಾರೆ.
ಎಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಲವರ್ಸು. ಅದು ಎಲ್ಲೆಲ್ಲಿ ತೊಗೊಂಬಂದರು, ಯಾವ್ಯಾವ ದೇಶದಿಂದ ತೊಗೊಂಬಂದ್ರು ಅಂತ ನನಗಂತೂ ಗೊತ್ತಿಲ್ಲ. ಇದೆಲ್ಲ ಕೆಲವೊಂದು ನೋಡಿ ಎಲ್ಲ ಕಲರು ಒಂದು ಫ್ಲವರ್ಸ್ ಎಲ್ಲ ನಾವು ನಾರ್ಮಲಾಗಿ ನೋಡ್ತಾ ಇರ್ತೀವಿ, ಎಲ್ಲ ಗೊತ್ತೇ ಇರುತ್ತೆ. ಬಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಇದೆ ಬೇರೆದೆಲ್ಲ. ಅವಾಗಲೇ ತೋರಿಸಿದ್ನಲ್ಲ ವೈಟ್ ಕಲರ್ದು, ಅದೆಲ್ಲೂ ಗೊತ್ತೇ ಆಗಲ್ಲ. ಮತ್ತು ಈ ಕಡೆ ನೋಡಿ ಲೆಫ್ಟ್ ಸೈಡ್ ಕೂಡ ಅದು ಇಲ್ಲಿ ನೋಡಿ ಸೆಲ್ಫಿಗಳು ಮೇಲೆ ಸೆಲ್ಫಿಗಳು, ಯೂತೆಲ್ಲ ಸೆಲ್ಫಿಗಳ ಜೊತೆ ಬೀಳ್ತಾ ಇದೆ. ಸೊ ಅದೇ ಥರ ನಾನು ನೋಡ್ತಾ ಇದ್ದಂಗೆ ಕೆಲವೊಂದು ವಾಟ್ರಲ್ಲೆಲ್ಲ ಒಂದು ಡಿಸೈನ್ ಮಾಡಿದ್ದಾರೆ, ಸಕ್ಕತ್ತಾಗಿದೆ, ಒಂದು ಅದ್ಭುತವಾಗಿದೆ ನೋಡೋಕ್ಕೆ ಅಂತೂ. ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು, ಬರೀ ಈ ವಾಟ್ರಿಂದ ಮೋಟ್ರ್ ಸಹಾಯದಿಂದ ಎಲ್ಲ ಇದು ಮಾಡಿಬಿಟ್ಟು ಕನೆಕ್ಷನ್ ಕೊಟ್ಟು ಆ ಮೋಟ್ರಿಂದ ಅಲ್ಲಿ ಮೇಲೆ ಇದಿದೆಲ್ಲ ಪೈಪ್ಸು ಕನೆಕ್ಷನ್ ಕೊಟ್ಬಿಟ್ಟು ಅದರಿಂದ ವಾಟ್ರ್ ಇದು ಬರುತ್ತೆ. ಅಲ್ಲಿ ಕೂಡ ನೋಡಿ ಪ್ಲ್ಯಾಂಟ್ಸೇ ಹಾಕಿದ್ರೆ ಗೈಸ್, ನೋಡೋಕ್ಕಂತೂ ಅದ್ಭುತವಾಗಿದೆ. ಬಂದು ವಿಸಿಟ್ ಮಾಡಿ ನೋಡಿ ಈ ಕಡೆನೂ ಇದೆ ಫ್ಲವರ್ಸ್, ಎಷ್ಟು ಚೆನ್ನಾಗಿ ಡೆಕೋರ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಇದೇ ಒಂದು ಖುಷಿದಲ್ಲಿ ಒಂದು ಸಾಂಗ್ ನೆನಪು ಬರ್ತಾ ಇದೆ, ಏನೋ ಆಗಿದೆ ನನಗೆ ಗೊತ್ತೇ ಆಗದೆ. ಸೊ ಅದೇ ಥರ ನಮ್ಮನೆ ಸಾಂಗ್ ಆಡಿದ್ರೆ ಅದು ನಮ್ಮ ಮೇಲೆ ಕಾಪಿ ರೈಟ್ಸ್ ಬೀಳುತ್ತೆ. ಜನಗಳು ಯಾವ ಥರ ಸೊ ಇವಾಗ ಈ ಮುಂದೆ ನೋಡ್ತಾ ಇದ್ದಾರಲ್ಲ, ಇದು ಕೂಡ ತೋರಿಸೋಕ್ಕೆ ವಾಟರ್ ಡ್ರಾಯಿಂಗ್ ಥರ. ಸೊ ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅದಕ್ಕೋಸ್ಕರ. ಮತ್ತು ಇದ್ರ ಮೇಲೆ ಕೂಡ ನೋಡಿ ಕಲರ್ಸ್ ಮೂರು ಬಣ್ಣಗಳನ್ನು ಎಲ್ಲ ನಿರ್ಮಾಣ ಮಾಡಿದ್ದಾರೆ. ಇದು ಮೂರು ನೈಟ್ಗಳು ನೋಡೋಕ್ಕೆ ಚೆನ್ನಾಗಿರುತ್ತೆ, ಎಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರೆ. ಎಲ್ಲ ಮಾಡ್ತಾರೆ ಗೊತ್ತಿಲ್ಲ, ಎಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿದ್ರೆ ಏನಂತ ಅದು ಗೊತ್ತಿಲ್ಲ ಕೆಳಗಡೆ ಇರೋದು. ಸೊ ಅದೇ ಥರ ನಾವು ಮುಂದಕ್ಕೆ ಹೋಗ್ತಾ ಇರೋಣ, ಬನ್ನಿ ಮಾಡಿಕೊಂಡು. ನನ್ನ ಹಿಂದೆ ಕೆಲವು ಹುಡುಗರೆಲ್ಲ ನಡ್ಕೊಂಡು ಬರ್ತಾ ಇದ್ದಾರೆ. ಹಿಂದಿನಿಂದ ಅವರಷ್ಟು ಬೇರೆ ಕ್ವಶನ್ಸ್ ಕೇಳ್ತಾ ಇದ್ದಾರೆ, ಏನೋ ಮಾಡ್ತಾವನೆ, ಏನಂತ ಗೊತ್ತಿಲ್ಲ, ಕೇಳ್ರೋ. ಸೊ ಇದೆಲ್ಲ ನೋಡಿಕೊಂಡು ಅವೆಲ್ಲ ಮತ್ತೆ ಹಂಗೆ ಮೆಟ್ಲು ಹತ್ಕೊಂತ ಒಂದೊಂದು ಮೆಟ್ಲು ಹತ್ತಾ ಇದ್ದೀನಿ. ಇಲ್ಲಿ ಏನಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ಸರ್ಪ್ರೈಸು ತೋರಿಸ್ತೀನಿ. ಮಧ್ಯಕ್ಕೆ ಹೋಗ್ತಾ ಇದ್ದೀನಿ, ಲಾಲ್ಬಾಗ್ ಮಧ್ಯಕ್ಕೆ. ಸೊ ಈ ಲಾಲ್ಬಾಗ್ ಮಧ್ಯದಲ್ಲಿ ಬಂದುಬಿಟ್ಟು ಒಂದು ವಾಟರ್ ಇದೆ, ಕೆರೆ ಇದೆ, ಟ್ಯಾಂಕ್ ಅಂತಾರಲ್ವ. ಸೊ ಇದು ಇದೆ, ಅಲ್ಲಿ ಮುಂದೆ ಕಾಣಿಸ್ತಿದೆ ನೋಡಿ ಆ ಕಡೆ. ಇದೆ, ಇಲ್ಲೇ ಒಂದು ಸ್ಪೆಂಡ್ ಮಾಡೋಕ್ಕೆ ಇಷ್ಟಪಡ್ತಾರೆ ಈ ಲಾಲ್ಬಾಗಲ್ಲಿ. ಇಲ್ಲಿ ಬಂದ್ಬಿಟ್ಟು ಎಲ್ಲ ಕಪಲ್ಸ್ ಆಗಿರ್ಬೋದು, ಎಲ್ಲರೂ ಬಂದು ಇಲ್ಲಿಗೆ ಬಂದು ಎಂಜಾಯ್ ಮಾಡ್ತಾರೆ. ಯಾಕಂದರೆ ವೆದರ್ ಫುಲ್ಲು ಕೂಲಾಗಿದೆ, ಮತ್ತು ನೋಡೋಕ್ಕೂ ಎಲ್ಲ ಅದ್ಭುತವಾಗಿ ಕಾಣಿಸುತ್ತೆ. ಮತ್ತು ಅಲ್ಲಿ ಹಿಂದೆ ಚೇರ್ಸ್ ಎಲ್ಲ ಹಾಕಿದಾರಲ್ವ, ಆ ಚೇರ್ ಮೇಲೆ ಕೂತ್ಕೊಂಡು ಇದು ನೋಡಿ ಗೈಸ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು, ಬರೀ ಒಂದು ನೀರು ಮಧ್ಯದಲ್ಲಿ ಒಂದು ಪ್ಲ್ಯಾಂಟ್ಸನ್ನು ಇಂಪೋರ್ಟ್ ಮಾಡಿದ್ದಾರೆ. ಆ ಪ್ಲ್ಯಾಂಟ್ಸ್ ಯಾವ ಥರ ಮಾಡಿದ್ದಾರೆ ಅಂತ ನನಗಂತೂ ಗೊತ್ತಾಗ್ತಾನೆ ಇಲ್ಲ ಗೈಸ್, ಏನು ಟೆಕ್ನಾಲಜಿ ಇದೆ ಅಂತ ಹೇಳ್ಬಿಟ್ಟು. ಮತ್ತು ನೋಡಿ ನೀರಿನ ಮಧ್ಯದಲ್ಲಿ ನೀರು ಒಂದು ಬೀಳ್ತಾ ಇರೋದು, ನೀರಿನ ಮಧ್ಯದಲ್ಲಿ ನೀರು,
ಒಂದು ಫಾಲ್ ಥರ ಯಾವ ಥರ ಬೀಳ್ತಾ ಇದೆ ನೀರು. ಸೊ ಫೋಟೇಜ್ ಎಲ್ಲ ನೋಡೋಕ್ಕೆ ಸಕ್ಕತ್ತಾಗಿದೆ. ನೀವು ಬಂದು ಎಂಜಾಯ್ ಮಾಡಿ, ಬಂದು ವಿಡಿಯೋ ಮಾಡೋಕ್ಕಂತೂ ಬಂದು ಒಂದು ಬಾರಿ ವಿಸಿಟ್ ಮಾಡಿ. ಮತ್ತು ನಾನು ಅದೇ ಥರ ಮುಂದೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ತ್ಯಾಜ್ಯ ಮತ್ತು ಲಾಲ್ಬಾಗ್ ಅಂತ ಹೇಳ್ಬಿಟ್ಟು ಬರೆದಿದ್ದಾರೆ. ಹಸಿ ಕಸ ಮತ್ತು ಒಣ ಕಸ ಒಂದು ಸಪ್ರೇಟಾಗಿ ಒಂದು ಡಿವೈಡ್ ಮಾಡಬೇಕು ಅಂತ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಕಾನ್ಸೆಪ್ಟು. ಆ ಥರ